ಕರ್ನಾಟಕ ರಾಜ್ಯ ಜೀವ ವೈವಿಧ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಚನ್ನಗಿರಿಯ ವಡ್ನಾಳ್ ಜಗದೀಶ್ ಎಂದು ಅಧಿಕಾರವನ್ನು ಸ್ವೀಕರಿಸಿದರು. ಸ್ಯಾಂಕಿ ಕೆರೆ ಸಮೀಪದಲ್ಲಿ ಇರುವಂತಹ ವನ ವಿಕಾಸ ಕಚೇರಿಯಲ್ಲಿ ಅಪಾರ ಸಂಖ್ಯೆಯ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ವಡ್ನಾಳ್ ಜಗದೀಶ್ ಜೀವ ವೈವಿಧ್ಯ ಮಂಡಳಿ ಆಳ ಹಗಲ ಎಷ್ಟಿದೆ ಅಂತ ಮೊದಲು ತಿಳಿದುಕೊಳ್ಳಬೇಕು, ಇಲಾಖೆಗೂ ಒಳ್ಳೆ ಹೆಸರು ಬರಬೇಕು, ಮಂಡಳಿಯಿಂದ ಸೌಲಭ್ಯಗಳು ಜನರಿಗೆ ತಲುಪುವಂತಹ ಕೆಲಸ ಮಾಡುವುದಾಗಿ ವಡ್ನಾಳ್ ಜಗದೀಶ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವಡ್ನಾಳ್ ರಾಜಣ್ಣ, ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಲಿಂಗರಾಜ್ ಸೇರಿದಂತೆ ಜೀವ ವೈವಿಧ್ಯ ಮಂಡಳಿಯ ಅಧಿಕಾರಿಗಳು ಉಪಸ್ಥಿತರಿದ್ದು ಹೂಗುಚ್ಛ ನೀಡುವ ಮೂಲಕ ನೂತನ ಅಧ್ಯಕ್ಷರಿಗೆ ಶುಭಾಶಯವನ್ನು ಕೋರಲಾಯಿತು. ಜೀವ ವೈವಿಧ್ಯ ನಿಗಮದ ಮಂಡಳಿಯ ಅಧ್ಯಕ್ಷನಾಗಿ ಈಗ ತಾನೇ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಮೊದಲಿಗೆ ನಮ್ಮ ಪಕ್ಷದ ಮುಖಂಡರುಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರು, ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಹಾಗೆ ನಮ್ಮ ಚನ್ನಗಿರಿ ಕ್ಷೇತ್ರದ MLA ಶಿವಗಂಗಾ ಬಸವರಾಜು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ಸಮಾನದ ವಡ್ನಾಳ್ ರಾಜಣ್ಣ ಅವರಿಗೆ ಅನಂತ ಧನ್ಯವಾದಗಳನ್ನು ಮೊದಲಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಏನು ಜೀವ ವೈವಿಧ್ಯ ನಿಗಮ ಏನಿದೆ, ಇದು ಎಷ್ಟು ಹಂತದಲ್ಲಿದೆ, ಯಾವ ಆಳದಲ್ಲಿದೆ ಅನ್ನೋದ್ರ ಬಗ್ಗೆ ಫಸ್ಟು ನಾನು ಪೂರ್ಣ ಕೂಲಂಕುಷವಾಗಿ ತನಿಖೆ ಮಾಡಿ ಚರ್ಚೆ ಮಾಡಿ ಅದನ್ನು ತಿಳ್ಕೊಂಡು ಅದನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಇದನ್ನು ಒಳ್ಳೆ ರೀತಿ ತೊಗೊಂಡೋಗ್ಬೇಕು, ಜನಗಳಿಗೆ ಯಾವ ರೀತಿ ಹೋಗ್ಬೇಕು, ಗ್ರಾಮ ಒಂದು ಪಂಚಾಯಿತಿ ಮಟ್ಟದಲ್ಲೂ ನಾನು ಇದನ್ನು ತಗೊಂಡು ಹೋಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀನಿ. ಅದನ್ನು ನಾನು ನಿರೀಕ್ಷೆ ಮಾಡ್ತೀನಿ. ಹಾಗೆ ಹೆರಿಟೇಜ್ ಒಂದು ಒಳ್ಳೊಳ್ಳೆ ಇತಿಹಾಸ ಇರೋವಂಥ ಸ್ಥಳಗಳಿಗೆ ಅದು ಯಾವ ರೀತಿ ಒಂದು ಒಳ್ಳೆ ಕೆಲಸ ಆಗ್ಬೋದು ಅನ್ನೋದೊಂದು ಇದರಲ್ಲಿ ಅವಕಾಶ ಇದೆ. ಕೆಲವೊಂದು SCPT ಸ್ವಲ್ಪ ಕೆಲವು ಅವಕಾಶಗಳಿದ್ದಾವೆ. ಅವನ್ನೆಲ್ಲದನ್ನು ನೋಡಿ ಜನರಿಗೆ ತಲುಪಿಸುವಂಥ ಕೆಲಸನ ಜನಗಳಿಗೆ ತಲುಪಿಸಿ, ಮತ್ತು ಈ ಕಮಿಟಿ ಇದರಲ್ಲಿ ಏನು ಸಮಿತಿಯಲ್ಲಿ ಮಾಡೋವಂಥ ಒಳ್ಳೆ ಕೆಲಸ ಇದೆಯೋ ಅದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದಕ್ಕೂ ನ್ಯಾಯ ಕೊಡೋ ಕೆಲಸ ನಾನು ಮಾಡ್ತೀನಿ. ಜೀವ ವೈವಿಧ್ಯ ನಿಗಮದ ಮಂಡಳಿಯ ಅಧ್ಯಕ್ಷನಾಗಿ ಈಗ ತಾನೇ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಮೊದಲಿಗೆ ನಮ್ಮ ಪಕ್ಷದ ಮುಖಂಡರು